ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಫಿಂಗ್ ಸೊಲ್ಯೂಷನ್ಸ್, ರೈಲ್ವೆ ಬ್ರಿಡ್ಜ್ ಬಳಿ, ಚೇಳೂರು ರಸ್ತೆ, ಚಿಂತಾಮಣಿ. ಉತ್ತಮ ಹಾಗೂ ವಿವಿಧ ಬ್ರ್ಯಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರಿನಡಿ ದೊರೆಯುತ್ತದೆ. ನಮ್ಮಲ್ಲಿ ಅಪೋಲೋ, ಟಾಟಾ, JSW, ಜಿಂದಾಲ್, MSY ಬ್ರಾಂಡೆಡ್ ರೂಫಿಂಗ್ ಶೀಟ್ಗಳು, UPVC ವಾಟರ್ ಗಟರ್ ಮತ್ತು ರೂಫಿಂಗ್ ಶೀಟ್ಸ್, ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ. JSW ಡ್ಯೂರೋಸ್ಟ್ರಾಂಗ್ ಮೆಶ್, SK ಸೂಪರ್ TMT, ಅಪೋಲೋ TMT, ಗೋಪಾಲ್ ಮತ್ತು ಟಾಟಾ TMT ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್, ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್, ಎಲಾಂಗಲ್, C ಚಾನಲ್, ಸ್ಕ್ವೇರ್ ರಾಡ್, ಬೈಟ್ ರಾಡ್, ಕಿಟಕಿ ಕಂಬಿ, MS ಫ್ಲಾಟ್ JC ಶೀಟ್ಸ್, MS ಶೀಟ್ಸ್, CNC ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್, ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ. ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್, ಜಿಂದಾಲ್ ಕಂಪನಿಯ ಮುಳ್ಳುತಂತಿ, ಚೈನ್ ಲಿಂಕ್ ಮೆಶ್, ಟಾಟಾ ನಾಟೆಡ್ ಮೆಶ್, ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರುತಿ ಟ್ರೇಡರ್ಸ್ ಆ್ಯಂಡ್ ರೂಫಿಂಗ್ ಸೊಲ್ಯೂಷನ್ಸ್, ರೈಲ್ವೆ ಬ್ರಿಡ್ಜ್ ಬಳಿ, ಚೇಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ. YT 9926026078. ನರೇಂದ್ರ 9663388190 ಮತ್ತು ಪ್ರಸಾದ್ 8867673682. ಚಿಂತಾಮಣಿಯಲ್ಲಿ ಅದ್ದೂರಿಯಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಿದ್ಧತೆ. ಮೊಟ್ಟ ಮೊದಲ ಬಾರಿಗೆ ಸರ್ವಪಕ್ಷಗಳ ಮುಖಂಡರುಗಳು ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ, ಅದರಲ್ಲೂ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿರುವುದು ಚಿಂತಾಮಣಿಯ ಒಕ್ಕಲಿಗರ ಒಗ್ಗಟ್ಟು ಮತ್ತು ಸಂಘಟನೆಗೆ ಇಂದು ಸಾಕ್ಷಿಯಾಗಿತ್ತು. ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ ಪ್ರಯುಕ್ತ ಚಿಂತಾಮಣಿ ನಗರದ NR ಬಡಾವಣೆಯಲ್ಲಿರುವ MC ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಒಕ್ಕಲಿಗರ ಮುಖಂಡರುಗಳ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಪಕ್ಷದ ಹಲವು ಮುಖಂಡರುಗಳು ಭಾಗವಹಿಸಿದ್ದರು. ಸಭೆಯಲ್ಲಿ ಮಾತನಾಡಿದ ಹಲವಾರು ಮುಖಂಡರು, ಪಂಚಾಯಿತಿವಾರು ಹೆಚ್ಚಿನ ಸ್ತಬ್ಧ ಚಿತ್ರಗಳೊಂದಿಗೆ ಚಿಂತಾಮಣಿ ನಗರದಲ್ಲಿ ಜಯಂತಿಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅದ್ದೂರಿ ಮೆರವಣಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು, ಪ್ರತಿ ಗ್ರಾಮದ ಮುಖಂಡರು ಕೂಡ ಜನತೆಯನ್ನು ಕರೆತರಲು ಮುಂದಾಗಬೇಕು, ಆ ನಿಟ್ಟಿನಲ್ಲಿ ಒಕ್ಕಲಿಗರ ಶಕ್ತಿ ಪ್ರದರ್ಶನವನ್ನು ತೋರಬೇಕೆಂದು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚಿಸಿ ತೀರ್ಮಾನಿಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ಅಟ್ರಾಸಿಟಿ ಎಂಬ ದೌರ್ಜನ್ಯಕ್ಕೆ ಅತಿ ಹೆಚ್ಚು ಒಕ್ಕಲಿಗ ಸಮುದಾಯದ ಜನತೆ ದೌರ್ಜನ್ಯಕ್ಕೆ ಒಳಗಾಗಿರುವುದು. ಒಕ್ಕಲಿಗ ಸಮುದಾಯ ಅವರು ಸಂಘಟಿತರಾಗಿ ಒಗ್ಗಟ್ಟು ಒಂದಾಗಬೇಕು ಎಂದು, ಅಂಥ ಸಮಸ್ಯೆಗಳನ್ನು ಎದುರಿಸಲು ಒಂದಾಗಬೇಕೆಂದು ಸಹ ಸಭೆಯಲ್ಲಿ ಕರೆ ನೀಡಲಾಯಿತು. ಇನ್ನು ಮೆರವಣಿಗೆಯಲ್ಲಿ ಕಳಶ ಹೊತ್ತ ಮಹಿಳೆಯರಿಗೆ ಉಚಿತ ಸೀರೆ ವಿತರಣೆ ಮಾಡುವ ಮೂಲಕ ಒಂದೇ ಬಣ್ಣದ ಕಳಶ ಹೊತ್ತ ಮಹಿಳೆಯರು ಭಾಗವಹಿಸಲು ಸಭೆಯಲ್ಲಿ ಮನವಿ ಮಾಡಲಾಯಿತು. ಮಹಿಳೆಯರನ್ನು ವಾಹನದಲ್ಲಿ ಉಚಿತವಾಗಿ ಕರೆತರಲು ಸಹ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸಮಾರಂಭದಲ್ಲಿ ಒಕ್ಕಲಿಗರ ಸಮುದಾಯದ 60 ಮಂದಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸಹ ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಒಕ್ಕಲಿಗರ ಮುಖಂಡರಾದ ಮುನ್ಸಾಮ್ ರೆಡ್ಡಿ, ಕೋನಪಲ್ಲಿ ಶಿವಾರೆಡ್ಡಿ, ನಂದಿಗಾನಹಳ್ಳಿ ಅಶ್ವಥ್ ರೆಡ್ಡಿ, ಶಿವಣ್ಣ, ಎಲೆಕ್ಟ್ರಿಕ್ ಸುಬ್ಬಾರೆಡ್ಡಿ, ಕುರ್ಬೂರು ರವೀಂದ್ರಗೌಡ, ನಾಗಿರೆಡ್ಡಿ, ಕಡದಮರಿ KV ಬೈರಾರೆಡ್ಡಿ, ರಾಗುಟಹಳ್ಳಿ ರಘುನಾಥ್ ರೆಡ್ಡಿ, ಅಶೋಕ್ ರೆಡ್ಡಿ, ಗೋಪಲ್ಲಿ ರಘುನಾಥ್ ರೆಡ್ಡಿ, ಪಾಲೇಪಲ್ಲಿ ಶಿವಾರೆಡ್ಡಿ, ನಾಗೇಶ್, ಈರುಳ್ಳಿ ಕೃಷ್ಣಾರೆಡ್ಡಿ, ಗೋಪಾಲ್ ರೆಡ್ಡಿ, ಈರುಳ್ಳಿ ಶಿವಣ್ಣ, ಚಂದ್ರಶೇಖರ್, ಸ್ಕೂಲ್ ಸುಬ್ಬಾರೆಡ್ಡಿ, ಗೌತಮ್, ಆಂಜನೇಯ ರೆಡ್ಡಿ, ಬುರ್ಮಾಕಳ್ಳಿ ಮಂಜುನಾಥ್, ಗಣೇಶ್, ರಮೇಶ್, ರಮಣಾರೆಡ್ಡಿ, ಉಲ್ವಾಡಿ ಬಾಬು, ಹೋಟೆಲ್ ರೆಡ್ಡಿ ಸೇರಿದಂತೆ ಹಲವಾರು ಒಕ್ಕಲಿಗ ಸಮುದಾಯದ ಮುಖಂಡರು ಮತ್ತಿತರರು ಹಾಜರಿದ್ದರು. ಸಂಘದ ಸೆಕ್ರೆಟರಿ ಒನ್ ಬ್ರೆಡ್ಡನ್ ಅವರು ಸಚಿವರ ಗಮನಕ್ಕೂ ತಂದಿದ್ದಾರೆ. ನಮ್ಮ ಗಮನಕ್ಕೂ ತಂದು ನಾವು ಸಚಿವರ ಗಮನಕ್ಕೂ ಕೂಡ ತಂದಿದ್ದೀವಿ. ಯಾಕೆಂದರೆ ಈಗ ಇಂಜಿನಿಯರಿಂಗ್ ಕಾಲೇಜ್ ಆಗ್ತಾ ಇದೆ, ಒಳ್ಳೆಯ ಪಾಲಿಟೆಕ್ನಿಕ್ಕು ಕಾಲೇಜುಗಳೆಲ್ಲ ಇರೋದ್ರಿಂದ ನಮ್ಮ ಜನಾಂಗದ ಮಕ್ಕಳು ಓದ್ಕೊಳ್ಳೋದಕ್ಕೆ ಹೆಣ್ಣುಮಕ್ಕಳಿಗೆ ಒಂದು ಸುಸಜ್ಜಿತವಾದಂಥ ಹಾಸ್ಟೆಲ್ ಕಟ್ಕೊಡ್ತೀವಿ ಅಂತೇಳಿ ಸಂಘದ ವತಿಯಿಂದ ಹೇಳ್ತಾ ಇದ್ದಾರೆ. ಅವ್ರನ್ನ ಮತ್ತು ಸಂಘದ ಪದಾಧಿಕಾರಿಗಳನ್ನ ಮತ್ತು ಅಧ್ಯಕ್ಷರನ್ನು ಕೂಡ ಕರೆಯುವಂಥದ್ದು ಮಾಡಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖಂಡರೆಲ್ಲರೂ ಸೇರಿ ಹೆಣ್ಮಕ್ಳಿಗೆ ಪ್ರತ್ಯೇಕವಾಗಿ ಅವ್ರನ್ನ ಕರೆದು ಕೆಲಸ ಹೊತ್ತು ತರುವಂಥದ್ದು ಮಾಡಬೇಕು. ನಾವೆಲ್ಲರೂ ಗ್ರಾಮಗಳಿಂದ 5 ಜನ 10 ಜನ ಕೊಟ್ಟರೆ ಅವ್ರಿಗೆ ಪ್ರತ್ಯೇಕವಾದಂಥ ಒಂದು ಡ್ರೆಸ್ ಕೋಡ್ ಕೂಡ, ಸ್ಯಾರೀಸ್ ಕೂಡ ಕೊಡಿಸ್ತಾರೆ. ಅದನ್ನ ಅವ್ರು ಕೊಟ್ಟು ನೀವು ಅವ್ರನ್ನ ಕರ್ಕೊಂಬರ್ಬೇಕಾಗ್ತದೆ. ಊರುಗಳಲ್ಲಿ 50 ಜನ 100 ಜನ ಎಷ್ಟು ಸಾಧ್ಯ ಆದರೆ ಅಷ್ಟು ಕರ್ಕೊಂಡ್ಬಂದು ಭಾಳ ವಿಜೃಂಭಣೆಯನ್ನು ಮಾಡಬೇಕು. ಸಚಿವರು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಅವರು ಯಾವ ಸಮಯಕ್ಕೆ ಬರ್ತಾರೆ ದಯವಿಟ್ಟು ಆ ಸಮಯಕ್ಕೆ ಹಿಂದೆ ಮುಂದೆ ನೋಡಿಕೊಂಡು ಜನರನ್ನ ನಾವು ಮೊಬಿಲೈಸ್ ಮಾಡೋವಂಥದ್ದು ಮಾಡಬೇಕು. ಪ್ರವಾಸಿ ಮಂದಿರ ಹತ್ರ ಸೇರಿ ರಘು ಅವರು ಹೇಳ್ತಾ ಇದ್ರು, ನಮ್ಮ ರಘುನಾಥ್ ರೆಡ್ಡಿ ಅವರು
ತುಂಬ ಸುತ್ಕೊಂಡು ಬಂದರೆ ಜನ ಅಲ್ಲೆಲ್ಲಿ ಸರ್ಕಲಲ್ಲಿ ಹೊರಟೋಗ್ತಾರೆ ಅಂತ ಕಾರ್ಯಕ್ರಮವನ್ನು ಇವಾಗ ಚರ್ಚೆ ಮಾಡಿ ಪ್ರವಾಸ ಮಂದಿರದಿಂದ ಬಂದು ಸಿವಿಲ್ ಬಸ್ ಸ್ಟ್ಯಾಂಡ್ ಮುಖಾಂತರ ಗಜಾನ್ ಸರ್ಕಲ್ಲು PCR ಕಾಂಪ್ಲೆಕ್ಸು ಚೇಲೂರು ಸರ್ಕಲ್ ಬಂದು ಮತ್ತೆ ವಾಪಸ್ ಹೋಗೋಂಥದ್ದು ಮಾಡಬೇಕು. ಅಷ್ಟರೊಳಗೆ ನಮ್ಮ ನಾಯಕರನ್ನು ಕೂಡ ಬರೋವಂಥ ಟೈಮ್ ನೋಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿ ಬಾಂಬ್ಪೇಟ್ ಓಡಿಸಿ ಎಲ್ರಿಗೂ ಮುಗಿಸೋವಂಥದ್ದು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಪ್ರತಿ ಗ್ರಾಮದಲ್ಲೂ ಕೂಡ ನಾವು ಕೂಡ ಇಲ್ಲ ಒಂದು ಮೈಕ್ ಆಟೋಗೆ ಅರೇಂಜ್ ಮಾಡಿ ಮುಖಾಂತರ ಮಾಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸತಕ್ಕಂಥ ಅವಕಾಶ ಇದೆ. ದಯವಿಟ್ಟು ಅದನ್ನು ಸಂಘಟನೆ ಜನ ನೇಮಿಸಿ ಅದನ್ನು ರೆಡಿ ಮಾಡಿಕೊಂಡ್ರೆ ಇಷ್ಟೆಲ್ಲ ಪ್ರಚಾರ ಆದಿದ್ದು ಬೇಕಾಗಿಲ್ಲ. 3 ತಿಂಗಳಿಗೆ ಒಂದ್ಸಲ ಆದರೂ ಮಾಡಬೇಕು. ಯಾವ ರೀತಿ ಒಬ್ಬೊಬ್ರು 1,000 ಮಾಡಿ ಕೊಡ್ರಿ, ಒಂದಷ್ಟು ಅನುದಾನನೋ ಏನೋ ಒಂದು ವಿಷಯ ಇಟ್ಕೊಂಡಾಗ ಬರ್ತಾರೆ. ಮೀಟಿಂಗಲ್ಲಿ ಜನ ಇರಲ್ಲ. ಯಾಕಿರಲ್ಲ ಅಂದರೆ ನಮ್ಗೆ ಆಸಕ್ತಿ ಇಲ್ಲ. ಆಸಕ್ತಿ ಬರೋ ರೀತಿಯಲ್ಲಿ ಮಾಡಬೇಕು. ಮನೋರಂಜನೆ ಕಾರ್ಯಕ್ರಮ ಲಾಸ್ಟಲ್ಲಿ ಇಟ್ಕೊಂಡಿರಬೇಕು. ಅದನ್ನು ನೋಡೋಕ್ಕಾದ್ರೂ ಇರ್ತಾರೆ ಜನ. ಮನೋರಂಜನೆ ಅದು ಏನೋ ಒಂದು ಒಳ್ಳೆ ರೀತಿಯನ್ನು ಎಲ್ಲರೂ ನಿರ್ಧಾರ ಮಾಡಿ ಎಲ್ಲರೂ ಭಾಗವಹಿಸ್ತೀರಾ ಅಂತ ಎಲ್ಲ ಭಾವಿಸ್ತಾ ಕಾರ್ಯಕ್ರಮವನ್ನು ಆಚರಿಸಲು ಇವೆಲ್ಲರೂ ಭಾಗವಹಿಸಿ ನಮ್ಗೆಲ್ಲರೂ ಸಾಥ್ ಕೊಡ್ಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಂತ ಈ ವೇದಿಕೆಯಲ್ಲಿ ಮಾತಾಡಲು ಅವಕಾಶ ಮಾಡ್ಕೊಂತ ಎಲ್ಲ ಈ ಹಿರಿಯರಿಗೆ ನಮ್ಮ ಅಣ್ಣ ತಮ್ಮರಿಗೆ 27ನೇ ತಾರೀಕು 516ನೇ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಪೂರ್ವಭಾವಿ ಸಭೆಯನ್ನು ಇಲ್ಲಿ ಕರೆದಿದ್ದೀರಿ. ಈ ಪೂರ್ವಭಾವಿ ಸಭೆ ಬಹಳ ಒಂದು ಅರ್ಥಪೂರ್ಣವಾಗಿ ನಡೀತಾ ಇದೆ. ಯಾಕೆಂದರೆ ಇದಕ್ಕೆ ಇನ್ನೂ ಒಳ್ಳೆ ಮೆರುಗು ಕೊಡಬೇಕಾಗಿದೆ. ನಮ್ಮ ಜನಾಂಗದಲ್ಲಿ ಅವರು ಯಾವುದೇ ಪಕ್ಷ ಇರಲಿ, ಯಾವುದೇ ಒಂದು ಬೇರೆ ಗುಂಪಿರಲಿ, ಎಲ್ಲರನ್ನೂ ಕೂಡ ಒಂದೇ ವೇದಿಕೆಗೆ ಕರ್ತಕ್ಕಂಥ ಒಂದು ಜಯಂತಿ ಅಂದರೆ ಇದು ಕೆಂಪೇಗೌಡ ಜಯಂತಿ. ಆ ಒಂದು ಇದರಲ್ಲಿ ಇವತ್ತು ನಮ್ಮ ಗೋಪಾಲಿ ರಘುನಾಥ್ ರೆಡ್ಡಿಯವರಾಗಿರ್ಬೋದು, ಎಲ್ಲ ನಮ್ಮ ಇವರು ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಮಾಡಿಕೊಂಡು ನಾನು ಕೂಡ ನನ್ನ ಪತ್ರಿಕೆಗಳಲ್ಲಿ ಗಮನಿಸ್ತಿದ್ದೆ. ಒಕ್ಕಲಿಗರಿಗೆ ಏನಾದರೂ ತೊಂದರೆ ಬಂದಂಥ ಸಂದರ್ಭದಲ್ಲಿ ಅವರು ಒಳ್ಳೆಯ ಒಂದು ರೀತಿಯಲ್ಲಿ ಅವರು ಸ್ಪಂದಿಸಿ ಆ ಒಂದು ಒಕ್ಕಲಿಗ ಜನಾಂಗಕ್ಕೆ ಅಂದರೆ ಬೇರೆ ಜಾತಿಗೆ ತೊಂದರೆ ಆಗಲಿ ಅಂತೇನು ಅವ್ರೇನು ಮಾಡಿಲ್ಲ. ನಮ್ಮನ್ನು ನಾವು ಉಳಿಸ್ಕೋಬೇಕು ಅಂತ. ಯಾಕೆಂದರೆ ಇವತ್ತು ಈ ಅಟ್ರಾಸಿಟಿ ಅಂತಕ್ಕಂಥ ಒಂದು ಈ ಕೇಸುಗಳಲ್ಲಿ ಬಹಳ ಜನ ಬಲಿಪಶುಗಳಾಗ್ತಾ ಇದ್ದಾರೆ. ಆದ್ದರಿಂದ ನಮ್ಮನ್ನು ನಾವು ಉಳಿಸ್ಕೋಬೇಕಾದ್ರೆ ಈ ಒಂದು ಸಂಘಟನೆ ಬಹಳ ಅತ್ಯವಶ್ಯಕತೆ. ಇವಾಗ ನಾವು 27ನೇ ತಾರೀಕು ಪ್ರತಿ ಹಳ್ಳಿಯಿಂದ ಕನಿಷ್ಠ ಪಕ್ಷ ಒಂದು 100 ಜನ ಬಂದರೆ ಈ ಒಂದು ಶಕ್ತಿ ಏನು, ಒಕ್ಕಲಿಗರ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ಈಗ ಬೇರೆ ಬೇರೆ ರೀತಿ ಬೇರೆ ಬೇರೆ ಇರ್ತದೆ. ಈಗ ಒಂದು 20-25 ಸಾವಿರ ಜನ ಅವತ್ತು ಸೇರಿದಂಥ ಸಂದರ್ಭದಲ್ಲಿ ಅದು ಒಂದು ಮೆಸೇಜ್ ಹೋಗ್ತದೆ. ಇವರು ಕೂಡ ಒಕ್ಕಲಿಗರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇದ್ದಾರೆ ಅಂತ ಎಲ್ಲ ಸೇರಿ ಹೇಳಿದ್ರೆ ಒಬ್ಬರು ನಡೆಯಪ್ಪ ಬರ್ತೀವಿ ಅಂತ ಹೇಳೋರು. ಈಗ ಸ್ವಲ್ಪ ಈ ನಡುವೆ ನಮಗೆ ಮೊನ್ನೆನೇ ನಮ್ಮ ಹೋಬಳಿಯಲ್ಲಿ ಒಂದು ಒಗ್ಗಟ್ಟಾಗಿ ಎಲ್ಲ ಪಕ್ಷದವರು ಪಕ್ಷಭೇದ ಮರೆತು ಎಲ್ಲ ಸೇರಿದ್ವಿ. ಅಲ್ಲಿಂದ ಶುರುವಾಗಿ ಈಗ ಇಲ್ಲಿ ನೋಡಿದ್ರೆ ಇಲ್ಲಿ ಇನ್ನೂ ಖುಷಿಯಾಗಿದೆ. ಎಲ್ಲ ಪಕ್ಷದವರಿಂದ ನಾವೆಲ್ಲ ಸೇರ್ಕೊಂಡಿದ್ದೀವಿ. ನಾವು ಇದೇ ಥರ ನೀವು ಪಕ್ಷ ಅವ್ರವ್ರ ಪಕ್ಷ ಅವ್ರು ಏನಾದರೂ ಮಾಡ್ಕೊಳ್ಳಿ, ಅದು ಯಾರು ಕೇಳಲ್ಲ. ಒಕ್ಕಲಿಗರ ಸಮಸ್ಯೆ ಬಂದಾಗ ಒಕ್ಕಲಿಗರು ಸೇರಬೇಕು ಅಂತಂದಾಗ ನಾವೆಲ್ಲರೂ ಒಕ್ಕಲಿಗರೇ. ನಾವು ಒಕ್ಕಲಿಗರು ಒಂದು ಕಡೆ ಸೇರುವಂಥದ್ದು ಯಾವಾಗ ಇದು ರೂಢಿ ಮಾಡ್ಕೋಬೇಕು. ನಾವು ಯಾರೇ ಇರಲಿ ಏನು ಅದಕ್ಕೇನು ಅಂಜಬೇಕಾದಂಥದ್ದು ಯಾರೂ ಇಲ್ಲ, ಯಾರಿಗೂ ಅಂಜುವಂಥದ್ದು ಇಲ್ಲ, ಅಂಜಬಾರ್ದು. ನಾವು ಒಕ್ಕಲಿಗರು, ನಾವು ಒಬ್ಬರಿಗೆ ಅನ್ನ ಹಾಕೋರು, ನಾವು ಒಬ್ಬರನ್ನ ಕಾಪಾಡುವಂಥವರು, ನಾವು ಎಲ್ಲ ರೀತಿಯಲ್ಲಿ ಸಹಕಾರ ಕೊಡುವಂಥವರು ಒಕ್ಕಲಿಗರು. ಇಂಥದ್ರಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕಾದ್ರೂ ಅಂಜುವಂಥ ಪರಿಸ್ಥಿತಿ ನಮಗಿಲ್ಲ. ಅದು ಒಕ್ಕಲಿಗರು ಸೇರಿದ್ದಾರೆ ಅಂತಂದರೆ ನಮ್ಗೆ ಹೇಳ್ಬೇಕಾಗಿತ್ತು, ಯಾರೂ ಹೇಳಿಲ್ಲ ಅಂಥದ್ದೇ ನಮ್ಮ ಸಮಸ್ಯೆ ಬರಲ್ಲ. ಇಲ್ಲಿ ಯಾರೋ ನಂಗೆ ಹೇಳಿದ್ರು, ನಮ್ಗೆ ಯಾರೂ ಹೇಳಿಲ್ಲ, ಅದಕ್ಕೆ ಬರಲಿಲ್ಲ ಅಂತ. ಅದಕ್ಕೆ ಸಮಸ್ಯೆ ಅವ್ರದ್ದೇ. ನಮ್ಮ ಊರಲ್ಲಿ ಏನೋ ಇನ್ಸಿಡೆಂಟ್ ಆಯಿತು, ಅದಕ್ಕೆ ಯಾರೂ ನಮ್ಗೆ ಸ್ಪಂದಿಸಲಿಲ್ಲ, ನಮಗೆ ಯಾರೂ ಬರಲ್ಲ, ನಾವು ಏನಕ್ಕೆ ಬರಬೇಕು ಅಂತ ನಾನು ಹೇಳಿದೆ, ಕನ್ವಿನ್ಸ್ ಮಾಡಿದೆ. ಇಲ್ಲಪ್ಪ ಹಂಗಿಲ್ಲ, ಮೊದಲು ಹಂಗಿತ್ತು, ಇವಾಗೆಲ್ಲ ಎಲ್ಲಿ ಬೇಕಾದರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವೆಲ್ಲ ಬರೋಕ್ಕೆ ರೆಡಿ ಇದ್ದೀವಿ. ಇವರು ಒಬ್ರು ಆ ಕಡೆ ಒಬ್ರು ಈ ಕಡೆ ಮಾಡೋದು ಇಂಥವೆಲ್ಲ ನಡೀತಾ ಇತ್ತು. ಅವೆಲ್ಲ ಅದಕ್ಕೆಲ್ಲ
ಈಗ ಬ್ರೇಕ್ ಹಾಕಿ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಒಕ್ಕಲಿಗರ ಜಯಂತಿಯನ್ನು ಒಗ್ಗಟ್ಟಾಗಿ ಮಾಡಬೇಕಾಗ್ತದೆ. ನಾವು ಆ ಪಾರ್ಟಿ ಈ ಪಾರ್ಟಿ ಅಂತ ಅನ್ನೋದು ಒಕ್ಕಲಿಗರ ಸಂಘ ಬಂದಾಗ ಎಲ್ಲ ಮರೆತು ಪಕ್ಕಕ್ಕೆ ಇಡಬೇಕು ಆ ಪಾರ್ಟಿ ಅನ್ನುವಂಥದ್ದು. ಮತ್ತೆ ಅವರವ್ರ ರಾಜಕೀಯ ಅವರು ಏನಾದರೂ ಮಾಡ್ಕೊಳ್ಳಿ, ಅದು ಸಮಸ್ಯೆ ಇಲ್ಲ. ಮತ್ತೆ ಈಗ ಎಲ್ಲ ಸೇರಿದ್ದೀವಿ, ಟೀಮ್ ಮಾಡಬೇಕು, ಊರೂರಿಗೆ ಹೋಗ್ಬೇಕು. ಅಲ್ಲಿ ಒಬ್ಬರು ನಮ್ಮವ್ರನ್ನ ಒಂದು 10 ಜನ ಸೇರಿಸಿ ಇಷ್ಟು ಜನ ನಿಮ್ಮ ಊರಿಂದ ಇಷ್ಟು ಜನ ಬರಬೇಕು, ಹೆಂಗಸರು ಗಂಡಸರು ಒಂದು ಹಬ್ಬದ ಥರ ಬರಬೇಕು ಅಂತ ನಾವು ಒಂದು 5-6 ಟೀಮ್ ಮಾಡಬೇಕು. ಒಂದೇ ಟೀಮಲ್ಲ, ಒಂದು 5-6 ಟೀಮ್. ಹೋಬ್ಳಿಗೆ ಒಂದೊಂದು ಟೀಮು. ನಾವು ಬೇರೆ ಹೋಬ್ಳಿಯವ್ರನ್ನೆಲ್ಲ ಕಂಬೈನ್ ಮಾಡಿಕೊಂಡು ಹೋಬ್ಳಿಗೆ ಒಂದೊಂದು ಟೀಮ್ ಮಾಡಬೇಕು. ಹೋಬ್ಳಿಯವ್ರಿಗೆ ಅಂತಲ್ಲ, ಬೇರೆ ಹೋಬ್ಳಿಯವ್ರನ್ನ ಮಿಕ್ಸ್ ಮಾಡಬೇಕು. ಈ ಹೋಬ್ಳಿಯವರು ಆ ಹೋಬ್ಳಿಗೆ, ಆ ಹೋಬ್ಳಿಯವ್ರು ಈ ಹೋಬ್ಳಿಗೆ ಒಂದು ಹೋಬ್ಳಿ ಟೀಮು ಮತ್ತು ಟೌನ್ ಒಂದು ಟೀಮು, ಒಂದು 10 ಜನ ಟೀಮ್ ಮಾಡಿ ಅವರು ಕೆಲಸ ಮಾಡಿದೆ ಅವ್ರಿಗೂ ಇಂಟ್ರೆಸ್ಟ್ ಬರ್ತದೆ, ಅವ್ರಿಗೂ ಒಕ್ಕಲಿಗರ ಸಂಘದ ಮೇಲೆ ಪ್ರೀತಿ ಇರ್ತದೆ. ನಮಗೂ ಜವಾಬ್ದಾರಿ ಕೊಟ್ರಪ್ಪ, ನಾವು ಕಷ್ಟಪಟ್ಟು ದುಡಿಯೋಣ ಅಂತ. ಅದರ ಜೊತೆಗೆ ನಾವು ಒಕ್ಕಲಿಗರು ಯಾವುದಕ್ಕೂ ಕಮ್ಮಿ ಇಲ್ಲ. ನಾವು ಮೊನ್ನೆ ಒಂದು ಇದು ಮಾಡ್ತಿದ್ದು, ನಾವು ಏನೋ ಸ್ವಲ್ಪ ಊಟ ಹಾಕೋಣ ಅಂತಂದಿದ್ದು, ಅಲ್ಲೇನೆ 1 ಲಕ್ಷ ಆಗೋಯ್ತು. ಎಲ್ಲ ನಮ್ದರ್ಕು ಅಂತ ಎಲ್ಲರೂ ಇವರು ಎಲ್ಲ ಇದ್ರು, ಅವರು ಫೋನ್ ಪೇ ಮಾಡಿಬಿಟ್ರು ಮಾಡಿ ಅಂತ. ಎಲ್ಲ ಮಾಡ್ತೀವಿ, ಅಂಜಬಾರ್ದು, ಹಿಂಗೆಲ್ಲ ಮಾಡಬಾರ್ದು, ನಾವು ಸೇರಬಾರ್ದು, ತಿರಬಾರ್ದು. ನಾವೆಲ್ಲ ದುಡ್ಡು ಹಾಕಕ್ಕೂ ರೆಡಿ, ಏನು ಮಾಡೋಕ್ಕೂ ಯಾವುದೇ ಇದರಲ್ಲಿ ಅಂಜುವುದಿಲ್ಲ, ಹಿಂದಕ್ಕೆ ಹೋಗಲ್ಲ ನಾವು. ಆದರೆ ಒಕ್ಕಲಿಗರು ಎಲ್ಲ ಒಂದು ಕಡೆ ಸೇರಿ ಒಂದೊಂದ್ಸಲಿ 3 ತಿಂಗಳಿಗೆ 4 ತಿಂಗಳಿಗೆ ಯಾರು ಹೇಳಿದ್ರು 3 ತಿಂಗಳಿಗೊಂದು ಅವ್ರು ಸ್ವಾಮೀಜಿ 3 ತಿಂಗಳಿಗೊಂದು ಮೀಟಿಂಗ್ ಮಾಡಬೇಕು ಅಂತ. ಮೀಟಿಂಗ್ ಮಾಡೋದು ಕಮಿಟಿಯವರು, ಆ ಕಮಿಟಿ ಇರ್ತದೆ, ಕಮಿಟಿಯವ್ರು ಮಾಡ್ಕೊಳ್ಳಿ. ಬೇಕಾದ್ರೆ ನಮ್ಮ ಎಲ್ರಿಗೂ ಹೇಳಿದ್ರೆ ಎಲ್ಲ ಬರ್ತಾರೆ, ಅದು ಬೇರೆ. ಈಗ ಒಕ್ಕಲಿಗರ ಸಂಘಕ್ಕೆ ಈಗ ಜಯಂತಿ ಮಾಡಿದಾಗ ನಾವು ವಿಜೃಂಭಣೆಯಿಂದ ಮಾಡಬೇಕಾದ್ರೆ ಒಂದು ಹೋಬ್ಳಿಗೆ ಒಂದು ಕಮಿಟಿ ಮಾಡಬೇಕು. ಕಮಿಟಿಯಲ್ಲಿ ಎಲ್ಲ ಹೋಬ್ಳಿಯವರು ಮಿಕ್ಸ್ ಇರಬೇಕು. ಎಲ್ಲ ಹೋಬ್ಳಿಯವರು ಮಿಕ್ಸ್ ಮಾಡಿ ಕಮಿಟಿ ಮಾಡಬೇಕು. ಒಂದೊಂದು ಹೋಬ್ಳಿಗೆ ಒಂದೊಂದು 10 ಜನ ಕಮಿಟಿ. ಅವರು ಹೋಬ್ಳಿಯಲ್ಲೆಲ್ಲ ಊರೂರಿಗೆ ಹೋಗಿ ಎಲ್ಲೆಲ್ಲಿ ಒಕ್ಕಲಿಗರಿದ್ದಾರೆ ಅಲ್ಲೆಲ್ಲ ಹೋಗಿ ಅವ್ರ ಮನೆಗಳಲ್ಲಿ ಹೇಳಿ, ಹೆಂಗಸರು ಬರಬೇಕು, ಹಬ್ಬದ ಥರ ಆಚರಣೆ ಮಾಡಬೇಕಾದ್ರೆ ಹೆಂಗಸರು ಬರಬೇಕು, ಗಂಡಸರು ಬರಬೇಕು, ಕುಟುಂಬ ಎಲ್ಲ ಈ ಹಬ್ಬದ ದಿನ ಇಲ್ಲ ಬರಲೇಬೇಕು ಅಂತ ನಾವು ಹೋಗಿ ಕೇಳಿದ್ರೆ ನಾವು 25,000 ಅಲ್ಲ 30,000 ಜನ ಸೇರ್ತೀವಿ. ಹೀಗೆ ಎಲ್ಲನೂ ಶ್ರದ್ಧೆಯಿಂದ ಶ್ರದ್ಧಾಭಕ್ತಿಯಿಂದ ಆ ಕಮಿಟಿಯವರೇ ಮಾಡ್ಕೊಳ್ಳಿ ಅಂತ ನಾವು ಬಿಟ್ಟರೆ ಇದು ಅಷ್ಟು ವಿಜೃಂಭಣೆ ಆಗಲ್ಲ. ನಾವು ಕಮಿಟಿಗಳು ಮಾಡಿದಾಗ ಅವ್ರಿಗೂ ಜವಾಬ್ದಾರಿ ಕೊಟ್ಟರೆ ಅವರು ಇಂಟ್ರೆಸ್ಟ್ ಆಗಿ ಅದನ್ನು ನಿಭಾಯಿಸ್ತಾರೆ ಎಲ್ಲರೂ. ಅವಾಗ ಅವರೇ ಹೋಗಿ ಕರ್ಕೊಂಬರ್ತಾರೆ. ನಾವು ಕೆಲಸ ಕೊಟ್ಟಿದ್ದೀವಲ್ಲ, ನಾವು ಕೆಲಸ ಇದೆ, ನಾವು ಅದನ್ನು ಶ್ರದ್ಧೆಯಿಂದ ಮಾಡೋಣ ಅಂತ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾರೆ. ಅದಕ್ಕೆ ನಾವು ಈ ಹಬ್ಬದ ಆಚರಣೆಗೆ ಎಲ್ಲರೂ ಸಹಕರಿಸಿ ತನು ಮನ ಧನ ಹೇಳಿದ್ರಲ್ಲ ನಮ್ಮ ಇವರು ನಮ್ಮ ಬಾಬು ಅವರು, ಏನು ಬೇಕೋ ಎಲ್ಲ ನಮ್ಮ ಶಕ್ತಾನುಸಾರ ಇಲ್ಲಿ ಇದಕ್ಕೆ ದುಡ್ಡು ಹಾಕಿ ನಾವು ಇದನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಕುಟುಂಬಾಂಗವರಿಗೆ ವಂದಿಸ್ತಾ, ಪ್ಲಸ್ ನನ್ನ ಹಿರಿಯರಿಗೆ ವಂದಿಸ್ತಾ ನಮಸ್ಕಾರ ಮಾಡ್ತಾ, ಇವಾಗ ಈ ಒಂದು ಸಭೆಯಲ್ಲಿ ಒಂದು ವಿಶೇಷವಾಗಿ ಏನಪ್ಪ ಅಂದರೆ, ಇಷ್ಟು ನಾವೇನು ಜಯಂತಿಗಳು ಮಾಡಿದ್ವಿ, ಯಾವುದೇ ಜಯಂತಿಯಲ್ಲಿ ನಮ್ಮ ಮಹಿಳಾ ಇವ್ರನ್ನ ಇದರಲ್ಲಿ ನಾವು ಸೇರಿಸ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಇಲ್ಲೆಲ್ಲ ಸೇರಿರೋರು ಮನವಿ ಮಾಡೋದೇನೆಂದರೆ, ಈ ಸಲ ಪ್ರತಿಯೊಂದು ಪಂಚಾಯಿತಿಯಿಂದ ಅಥವಾ ಪ್ರತಿಯೊಂದು ಊರಿಂದ ಒಂದು 10 ಜನ 20 ಜನ ಮಳೆಯನ್ನು ಇದಕ್ಕೆ ಸೇರಿಸಬೇಕು ಅಂತ. ಅದಕ್ಕೆ ಸೇರಿಸ್ತಕ್ಕಕ್ಕೆ ಅವ್ರಿಗೆ ಏನು ಬೇಕಾಗುತ್ತೆ, ಎಲ್ಲರೂ ಒಂದು ಯೂನಿಫಾರ್ಮ್ ನಮ್ಮ ಒಕ್ಕಲಿಗರ ಸಂಘದಿಂದ ಅಥವಾ ನನ್ನ ವೈಯಕ್ತಿಕವಾಗಿ ಅವರಿಗೆ ಒಂದು ಸಿವಿಲ್ ಸ್ಪೋರ್ಟ್ಸ್ ಥರ ಒಂದು ಎಲ್ಲರಿಗೂ ಒಂದು ಸ್ಯಾರಿ ಒಂದು ಇದು ಆ ಥರ ಕೊಟ್ಟು ಅವ್ರ ಊರಿಂದ ಅವರು ಏನಾದರೂ ಒಂದು ವಿಶೇಷವಾಗಿ ಬರೋದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡೋಕ್ಕೆ ವೈಯಕ್ತಿಕವಾಗಿ ನಾನು ಮಾಡೋದಕ್ಕೆ ರೆಡಿಯಾಗಿದ್ದೇನೆ. ಇಲ್ಲಿ ಎಲ್ಲ ನನ್ನ ಕುಟುಂಬದವರು ಅವರ ಹೆಸರುಗಳನ್ನು ನಮ್ಮೂರಿಂದ ಇಷ್ಟು ಜನ ಅಂತ ಕೊಟ್ಟರೆ ಅದಕ್ಕೆ ಅವರಿಗೆ ಪ್ರತಿಯೊಬ್ಬರಿಗೂ ಒಂದು ಸ್ಯಾರಿ ಪ್ಲಸ್ ಅವರು ಬರೋರಿಗೆ ಒಂದು ಕಲಶ ವಿಶೇಷವಾಗಿ, ಮತ್ತು ಅವರು ಬಂದು ಹೋಗೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಅವರು ಮತ್ತೆ ಪಾಪ ಅದರ ಕಲಶ ತರೋದು ಸ್ಯಾರಿ ಕಟ್ಕೊಂಡು ಬರೋಕ್ಕೆಲ್ಲ ತೊಂದರೆ ಆಗಬಾರ್ದು ಅಂತೇಳಿ ಅವರಿಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಬಂದು ಹೋಗೋದಕ್ಕೆ, ಪ್ಲಸ್ ಎಲ್ಲರಿಗೂ ಎಷ್ಟೇ ಜನ ಬರಲಿ ಅವ್ರಿಗೆಲ್ಲರಿಗೂ ಒಂದೊಂದು ಸಿವಿಲ್ ಆಗಿ ಒಂದೇ ಯೂನಿಫಾರ್ಮ್ ಥರ ಒಂದು ಸ್ಯಾರಿ ಇದು ಕೊಡಿಸ್ತೇವೆ. ಅದನ್ನು ಇಲ್ಲಿರೋರು ಎಲ್ಲರೂ ಅಲ್ಲಿ ಬರೆಸಿದರೆ ಅದನ್ನು ನಾನು ವೈಯಕ್ತಿಕ ಊರಿಗೆ ಒಂದು ರಥ ಬರಬೇಕು. ನಾವು ರಥಗಳು ಬಂದು ತೋರಿಸೋಕ್ಕಿಂತ ನಮ್ಮ ಜನಗಳು ಬಂದು ತೋರಿಸ್ಬೇಕು, ಅದು ಮುಖ್ಯ.
ನಾವು ಒಂದು ರಥ ಬರ್ತೀವಿ, ಎರಡು ರಥ ಬರ್ತೀವಿ, ಯಾರು ನೋಡಲ್ಲ. ಬರೀ ನೋಡೋದಕ್ಕೂ ರಥಗಳೇ ಇರುತ್ತೆ. ಕೆಲವೊಂದು ಜಯಂತಿಗಳಲ್ಲಿ ನಾನು ನೋಡಿದ್ದೀನಿ, ಜನಗಳಿರಲ್ಲ, ಒಂದು 20 ರಥ ಇರುತ್ತೆ. ಅದನ್ನು ಮಾಡೋಂಗಿಲ್ಲ, ನಾವು ರಥಕ್ಕೆ ಬರೋಂಗಿಲ್ಲ. ರಥ ಬಂದರು ರಥದ ಜೊತೆ 3 ಜನ ಬರೋಂಗಿಲ್ಲ, ಮಾತ್ರ ರಥ ಬರಲಿ. ಇಲ್ಲ ಅಂದ್ರೆ ನಮ್ಗೆ 4 ರಥ ಬಂದರೂ ಸಾಕು. ಜನಕ್ಕೆ ಅದೇ 20,000 30,000 ಜನ ಇದ್ರೆ ನಮ್ಮ ಒಕ್ಕಲಿಗರ ಕುಲಬಾಂಧವರು ಅಂದ್ರೆ ಏನು, ಒಕ್ಕಲಿಗರು ಅಂದ್ರೆ ಏನು, ನಮ್ಮ ಇಡೀ ಜನತೆ ಏನು, ಆವಾಗ ಅದನ್ನು ಜನಗಳ ಮುಖಾಂತರ ನಾವು ತೋರಿಸ್ಬೇಕಾಗುತ್ತೆ. ಎಲ್ಲ ಸಾರ್ವಜನಿಕರಿಗೂ ಒಕ್ಕಲಿಗ ಕುಲಬಾಂಧವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಾವು 3ನೇ ಪೂರ್ವಭಾವಿ ಸಭೆಯನ್ನು ಸೇರಿರ್ತೇವೆ ಆಂಜನೇಯ ರೆಡ್ಡಿ ಚೌಲ್ಟ್ರಿಯಲ್ಲಿ. ನಮ್ಮ ಸಮುದಾಯದ ಚೌಲ್ಟ್ರಿಯಲ್ಲಿ ನಾವೆಲ್ಲರೂ ಇವತ್ತು ಪೂರ್ವಭಾವಿ ಸಭೆ ಸೇರಿರ್ತೇವೆ. ನಮ್ಮ ಕಾರಣ ಇಷ್ಟೇ, ಸೇರಿರ್ತಕ್ಕಂಥದ್ದು 2516ನೇ ಕೆಂಪೇಗೌಡ ಜಯಂತಿ ಅಂಗವಾಗಿ ನಾವು ಇವತ್ತು 3ನೇ ಪೂರ್ವಭಾವಿ ಸಭೆ ಸೇರಿದ್ದು ಕಾರ್ಯ ಹೆಂಗೆ ವಿಜೃಂಭಣೆಯಿಂದ ಮಾಡಬೇಕಂತ ನಾವೆಲ್ಲರೂ ನಿಶ್ಚಯಿಸಿದ್ದೇವೆ. 27ನೇ ತಾರೀಕು ಜೂನ್ ಮಧ್ಯಾಹ್ನ 11 ಗಂಟೆಗೆ ಪ್ರೊಸೆಷನ್ ಸ್ಟಾರ್ಟ್ ಆಗ್ತದೆ. ಪ್ರೊಸೆಷನ್ IB ಪ್ರವಾಸಿ ಮಂದಿರದಿಂದ RR ಸರ್ಕಲ್, ಬೆಂಗಳೂರು ಸರ್ಕಲ್ನಿಂದ ಮಾರುತಿ ಸರ್ಕಲ್ನಿಂದ ಗಜಾನ ಸರ್ಕಲ್ಗೆ ಹೋಗಿ ಗಜಾನ ಸರ್ಕಲ್ನಿಂದ PCR ಕಾಂಪ್ಲೆಕ್ಸ್ ಕಡೆ ಬಂದು ಅಲ್ಲಿಂದ ಚೇಳೂರು ಸರ್ಕಲ್ಗೆ ಬಂದು ಚೇಳೂರು ವೃತ್ತದಿಂದ ಪುನಃ ಬೆಂಗಳೂರು ಸರ್ಕಲ್ಗೆ ಬಂದು ಬೆಂಗಳೂರು ಸರ್ಕಲ್ನಿಂದ ಸಚಿವರು ಸಚಿವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಬರ್ತಕ್ಕಂಥ ಸಮಯವನ್ನು ನೋಡಿಕೊಂಡು ನಾವು ವೇದಿಕೆಯ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಿ ಬರಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಡ್ತೇನೆ. ತಾಲೂಕು ಪಂಚಾಯಿತಿ ಆವರಣದಲ್ಲಿ ಮುಂಭಾಗದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಕೆಂಪೇಗೌಡರ ಒಕ್ಕಲಿಗರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲು ತಮ್ಮೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಸಾರ್ವಜನಿಕರಲ್ಲಿ ಒಕ್ಕಲಿಗ ಕುಲಬಾಂಧವರಲ್ಲಿ ನನ್ನ ಕಳಕಳಿಯ ಮನವಿ. ತಿಂಗಳ 27 ಅಂದರೆ ಶುಕ್ರವಾರ ಬರೋ ವಾರದಲ್ಲಿ 27ನೇ ತಾರೀಕು ಕೆಂಪೇಗೌಡ ಜಯಂತಿ ಹಮ್ಮಿಕೊಂಡಿದ್ದು ಎಲ್ಲ ಕಲಾ ತಂಡಗಳು ಮತ್ತು 60 ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕಾರ್ಯಕ್ರಮದಲ್ಲಿ ಆಯೋಜಿಸಿಕೊಂಡಿರ್ತೇವೆ. ಒಂದು ದೌರ್ಜನ್ಯದ ಅಟ್ರಾಸಿಟಿ ಕೇಸ್ ಎಲ್ಲ ಆಯಿತು. ಅದರಲ್ಲಿ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಇವರೆಲ್ಲ ಒಕ್ಕಲಿಗ ಸಂಘ ಅಂತ ಗೋಪಾಲ್ ರಂಗನಾಥ್ ರೆಡ್ಡಿ ಇವರೆಲ್ಲರೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಅದನ್ನು ಪ್ರತಿಭಟನೆ ಮಾಡಿದ್ವಿ. ಅದು ಕೂಡ ಪೊಲೀಸು ಅನುಮತಿನೂ ನಮ್ಗೆ ಸರಿಯಾಗಿ ಕೊಡಲಿಲ್ಲ. ಅದೇ ರೀತಿಯಾಗಿ ಎಲ್ಲ ಕಡೆ ಕೂಡ ನಾವು ಒಂದು ಸಂಘಟನೆ ಆದರೆ ನಮ್ಮ ಜನಾಂಗದ ವಿರುದ್ಧ ದೌರ್ಜನ್ಯ ಕಡಿಮೆ ಆಗಬಹುದು ಅನ್ನೋ ಒಂದು ವಿಚಾರ ಇದೆ. ಆದ್ದರಿಂದ ನಾವೆಲ್ಲರೂ ಕೂಡ ಈಗಾಗಲೇ ಏನೇನು ಕಾರ್ಯಕ್ರಮದ ಏರ್ಪಾಡುಗಳಾಗಿದೆಯೋ ಅದರ ಜೊತೆಗೆ ಹೆಚ್ಚಿನ ಜನಸಂಖ್ಯೆಯನ್ನು ನಾವು ತಂದು ನಮ್ಮ ಒಗ್ಗಟ್ಟನ್ನು ಬಲ ಪ್ರದರ್ಶನವನ್ನು ನಾವು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲೆಲ್ಲರೂ ಕೂಡ ನಮಸ್ಕರಿಸ್ತಾ ತಹಸೀಲ್ದಾರ್ ಮಟ್ಟದಲ್ಲಿ ಒಂದು ಸಭೆ ನಡೆಯಿತು. ಮೊನ್ನೆ ಸೋಮವಾರ ಮತ್ತೆ ಸಭೆ ಮಾಡಬೇಕು ಅಂತ ಹೇಳಿದ್ರು. ನಾವು IBಯಲ್ಲಿ ಎಲ್ಲ ಸೇರಿದ್ದೀವಿ. ಉದ್ದೇಶ ಏನು ಅಂತಂದರೆ ಅಲ್ಲಿ ಕೆಲವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಒಂದು ಇನ್ವಿಟೇಷನ್ ಹೊಡಿಸಿ ಚಿಕ್ಕದಾಗಿ ನಮ್ಮ ಎಲ್ಲ ಕುಲಬಾಂಧವರು ಮನೆಗೂ ಒಂದು ಕೊಡಬೇಕು ಅಂತ ಅಂದ್ಕೊಂಡ್ವಿ. ಅದನ್ನು ಇವತ್ತು ಫೈನಲೈಸ್ ಮಾಡಬೇಕು ಅಂತೇಳಿ ಮತ್ತೆ ಸೇರಿದ್ದೀವಿ. ಇದರ ಜೊತೆಗೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ತನು ಮನ ಧನ ಎಲ್ಲ ಬೇಕಾಗ್ತದೆ. ಅದೇ ಹಿಂದಿನ ವರ್ಷ 50 ಜನ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೀವಿ. ಇನ್ನು ಈ ಸಾರಿ 10 ಜನಕ್ಕೆ ಜಾಸ್ತಿ ಕೊಡಬೇಕು ಅಂತೇಳಿ ಒಂದು ನಿರ್ಣಯವನ್ನು ಮಾಡಿದ್ವಿ. ಅದಕ್ಕಾಗಿ ತಾವೆಲ್ಲರೂ ಕೈ ಜೋಡಿಸ್ಬೇಕು. ಮತ್ತು ಒಂದೊಂದೂರಿಗೆ ಕನಿಷ್ಠ ಪಕ್ಷ 20-30 ಜನ ಒಕ್ಕಲಿಗರು ಬರಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿದ್ರೆ ನಮಗೆ ಒಳ್ಳೆಯದಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ನಾವು ರೀತಿ ಮಾಡಿದ್ರೆ ಸರೋಗುತ್ತೆ ಅನ್ನೋ ಒಂದು ಉದ್ದೇಶ ಇರುತ್ತೆ. ಸುಮ್ಮನೆ ನಾವು ಅನ್ಕೊಂಡ್ಬಿಟ್ಟು ಅವರು ಹೇಳಿದ್ದಾರೆ ಅವರೇ ಮಾಡಿಕೊಳ್ಳಿ, ಇವರೇ ಹೇಳಿದ್ದಾರೆ ಇವರೇ ಮಾಡಿಕೊಳ್ಳಿ ಅನ್ನೋ ಒಂದು ಭೇದ ಭಾವನೆ ನಮ್ಮವರಲ್ಲಿ ಬರಬಾರ್ದು. ಆ ಭಾವನೆ ಬಂದಾಗ ನಾವು ಯಾರನ್ನೂ ಅದಕ್ಕೆ ಸರಿ ಹೋಗೋದಿಲ್ಲ. ಯಾಕೆಂದರೆ ಒಗ್ಗಟ್ಟೇ ನಮ್ಗೆ ಬೇಕಾಗಿದೆ. ಒಗ್ಗಟ್ಟಿದ್ರೆ ನಾವು ಏನಾದರೂ ಗೆಲ್ಲಬಹುದು ಅನ್ನೋದು ಒಂದು ಉದ್ದೇಶ ನಮ್ಮಲ್ಲಿದೆ. ಅದನ್ನು ನಾವು ತೋರಿಸ್ಕೋಬೇಕು. ಯಾವ ರೀತಿ ಮಾಡಿದ್ರೆ ಸರೋಗುತ್ತೆ. ಇವಾಗ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ
ಒಂದೊಂದು ಪಲ್ಲಕ್ಕಿ ಅಂತ ನಮ್ಮ ಇವರು ಅಶೋಕ್ ಸರ್ ಅವರು ಹೇಳಿದ್ದಾರೆ. ಸರ್ಕಾರದಿಂದ ಹೋಬಳಿಗೊಂದು ಇದು ಪಲ್ಲಕ್ಕಿ ಅಂತ ಇದು ಮಾಡಿದ್ದಾರೆ. ಆದರೆ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಒಂದೊಂದು ಪಲ್ಲಕ್ಕಿ ನಾವು ಬರ್ಬೋದು. ಅದಕ್ಕೆ ಅವಶ್ಯಕತೆ ಅವ್ರಿಗೆ ಕೇಳೋದು ಇವ್ರಿಗೆ ಕೇಳೋದು ಏನು ಇರೋದಿಲ್ಲ. ನಾವು ಮಾಡಿಕೊಂಡು ನಮ್ಮ ಕೈಲಾದಷ್ಟು ಏನು ಶಕ್ತಿ ಇದೆಯೋ ಅದನ್ನು ನೆರವೇರಿಸ್ಕೊಂಡು ಜನಗಳನ್ನ ಕರ್ಕೊಂಡು ಬಂದರೆ ಆವಾಗ ಈ ಸಭೆ ಊರ್ಜಿತವಾಗುತ್ತೆ. ಬಯಲಾಗಬಾರ್ದು, ಒಳ್ಳೆಯದು. ಯಾಕೆಂದರೆ ಹೋದ್ಸಲಿ ಪ್ರತಿಭಾ ಪುರಸ್ಕಾರ ಭಾಳ ಚೆನ್ನಾಗಿದೆ. ಯಾವ ರೀತಿ ಅಂದರೆ ಅವರವರು ಒಂದು ಇಚ್ಛಾನುಸಾರ ನಾವು ಹೇಳಿದ್ವಿ. ಇದೇ ಒಂದು ಇಲ್ಲೇ ಸೇರಿದ್ವಿ ನಾವು. ಆವಾಗ ನಾವು ಇಷ್ಟು ಕೊಡ್ತೀವಿ, ನಾವು ಇಷ್ಟು ಕೊಡ್ತೀವಿ, ನಾವು ಇಷ್ಟು ಕೊಡ್ತೀವಿ ಅಂತ ಆಯಿತು ಅಂತ ಎಲ್ಲರೂ ಒಪ್ಕೊಂಡು ಎಲ್ಲ ಬರ್ಕೊಂಡು ಎಲ್ಲ ಇದರಲ್ಲಿ ಲಿಸ್ಟಲ್ಲಿ ಇದೆ, ಲಿಸ್ಟಲ್ಲೆಲ್ಲ ಇದೆ. ಅದೇ ರೀತಿ ಈ ಸರಿನೂ ಆ ಒಂದು ಪ್ರತಿಭಾ ಈಗಾಗಲೇ ಇದು 2 ತಾತ್ಕಾಲಿಕ ಸಭೆಗಳು ಕೂಡ ನಡೆದವೆ. ಈಗ ಇಲ್ಲಿ ಎಲ್ಲರ ಅಭಿಪ್ರಾಯ ಒಮ್ಮತದಿಂದ ಮೂಡ್ತಾ ಇದೆ. ಪಕ್ಷಾತೀತವಾಗಿ ಯಾವ ಪಕ್ಷದಲ್ಲೇ ಯಾರನ್ನ ಗುರುತಿಸ್ಕೊಳ್ಳಿ, ಯಾವ ರಾಜಕೀಯ ಪಕ್ಷದಲ್ಲಾದರೂ ಇಟ್ಕೊಳ್ಳಿ, ಆದರೆ ಜಾತಿ ಒಕ್ಕಲಿಗರಿಗೆ ಸಮುದಾಯದ ಹೆಸರು ಬಂದಾಗ ರಾಜಕೀಯ ಪಕ್ಷ ಬೇಕಾಗಿದೆ. ನಾವು ಅವತ್ತು ಹೇಳೋದು ನಮ್ಮ ಇವರು ಒಕ್ಕಲಿಗರು ಅಂದರೆ ಏನಕ್ಕೆ ಕಾಪಾಡು ಅಂತೇಳಿ. ಈಗೇನಾಗಿದೆ, ಕಾಲ ಬದಲಾವಣೆ ಆಗಿದೆ. ನಾವು ಇಡೀ ಪ್ರಪಂಚದ ಎಲ್ಲ ಸಮುದಾಯವನ್ನು ಕಾಪಾಡ್ಕೊಂಡು ಬಂದಂಥ ಜನಾಂಗ ಇವತ್ತು ನಮ್ಮ ಸಮುದಾಯವನ್ನು ನಾವು ಕಾಪಾಡಿಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮನಸ್ಥಿತಿಯಿಂದ ನಾವೆಲ್ಲ ಹಿಂದೆ ಬೀಳುವಂಥ ಪರಿಸ್ಥಿತಿ. ಈಗ ಅಂಥ ಪರಿಸ್ಥಿತಿ ಬೇಡ. ಈಗ ನಮ್ಮ ತಾಲೂಕಲ್ಲಿ ಬಹುಶಃ ನಾವು ಹತ್ರ 70,000ವರೆಗೂ ಜನಸಂಖ್ಯೆ ಇದೆ. ಅದರಲ್ಲಿ ನಾವು 20,000 ಜನ ಸೇರಿ ನಾಳೆ ಕೆಂಪೇಗೌಡ ಜಯಂತಿ ಆಚರಣೆ ಮಾಡಿದರೆ ಇಡೀ ತಾಲೂಕಿಗೆ, ಜಿಲ್ಲೆಗೆ ನಮ್ಮ ಸಂದೇಶ ನೀಡಿದೆ. ಇಡೀ ನಮ್ಮ ಸಮುದಾಯದ ಒಕ್ಕರು ಒಂದು ಆಗಿದ್ದಾರಪ್ಪ ಅನ್ನೋ ಒಂದು ಸಂದೇಶ. ಆ ಸಂದೇಶ ನಾವು ಯಾವಾಗ ಕಳಿಸುವಂಥ ಕೆಲಸ ಮಾಡ್ತೀರೋ ಅವಾಗ ನಮ್ಮ ಸಮುದಾಯದ ನಡವಳಿಕೆ, ನಮ್ಮ ಸಮುದಾಯವನ್ನು ಗುರುತಿಸೋದು, ಸಮುದಾಯಕ್ಕೆ ಕೊಡುವಂಥ ಗೌರವನೇ ಬೇರೆ. ಅದಕ್ಕೆ ತಾವೆಲ್ಲರೂ ಸಹಕರಿಸ್ತೀವಿ. ಈಗ ಎಲ್ಲರ ಅಭಿಪ್ರಾಯ ಒಂದು ಒಮ್ಮತದಿಂದ ಮೂಡ್ತಾ ಇದೆ. ಏನು ಅಂದರೆ ನಾವು ಪಕ್ಷಾತೀತವಾಗಿ ಕೆಂಪೇಗೌಡ ಜಯಂತಿ ಮಾಡಿ ನಾವು ಒಂದಾಗಬೇಕು. ಅದಕ್ಕೆ ತಾವೆಲ್ಲರಿಗೂ ಹೊಂದಿಸ್ತಾ, ಅದೇ ರೀತಿ ಇಲ್ಲಿ ನಾಯಕರನ್ನ ಇವ್ರನ್ನ ಕರೆಯುವಂಥ ಸಂದರ್ಭ ಬಾಬು ಪ್ರತಾಪ ಮಾಡ್ತೀವಿ. ನಮ್ಮ ಜನಾಂಗದ ನಾಯಕರು ಯಾವೇ ಒಂದು ಸ್ಥಾನಕ್ಕೆ ಹೋಗಿರಲಿ, ಯಾವ ಪಕ್ಷದಿಂದ ನಾವು ಹೋಗಿರಲಿ, ಅವ್ರು ನಮ್ಮ ಜನಾಂಗದ ಒಳ್ಳೆಯಗಾಗಿ ದುಡಿಯುವಂಥವ್ರು. ನಮ್ಮ ಜನಾಂಗಕ್ಕೆ ಅವಕಾಶ ಸಿಕ್ಕಿದೆ, ಅವ್ರು ಸಚಿವರಾಗಿರ್ಬೋದು, ಒಂದು ಬೇರೆ ಪಕ್ಷದಲ್ಲಿ ದುಡ್ಕೊಂಡಿರ್ಬೋದು. ಅವ್ರು ನಾವು ಆತ್ಮೀಯವಾಗಿ ನಾವು ಗೌರವಿಸಿದಾಗ ನಮ್ಮ ಸಮುದಾಯವನ್ನು ನಾವು ಗೌರವಿಸ್ದಂಗೆ ಆಗ್ತದೆ. ಅದಕ್ಕೆಲ್ಲರೂ ಎಲ್ಲ ನಾಯಕರನ್ನ ಕರೆದು ಒಮ್ಮತದಿಂದ ಮಾಡುವಂಥ ಸದಾವಕಾಶ ಸಿಕ್ಕಿದೆ. ಅದನ್ನು ತಾವೆಲ್ಲರೂ ಉಪಯೋಗಿಸ್ಕೊಳ್ಳೋಣ, ಒಳ್ಳೆಯ ಸಂದೇಶ ಒಂದು ಕಳಿಸೋಣ. ನಮ್ಮಿಂದ ನಮ್ಮ ಹಿಂದೆ ಬರುವಂಥ ನಮ್ಮ ಜನಾಂಗದ ನಮ್ಮ ಮಕ್ಕಳಿಗೆ ಒಂದು ದಾರಿದೀಪವಾಗಿ ನಾವು ಇಲ್ಲಿಂದ ಪುನಾದಿ ಹಾಕೋಣ ಅಂತ ಹೇಳ್ತಾ ನಾವು ಮಾತುಗಳನ್ನು ಮಾತಾಡಿದ ಅವಕಾಶ ಕೊಡ್ತೀವಿ. ನಮ್ಮ ಸಮುದಾಯದ ಎಲ್ಲ ಮುಖಂಡರು ಇಲ್ಲಿ ಸೇರಿದ್ದೀವಿ. ಅದಕ್ಕೆ ತಕ್ಕಂಟಾಗಿ ಈಗಾಗಲೇ ಹಿರಿಯರು ಹೇಳಿದಂತೆ ಪ್ರತಿಭಾ ಪುರಸ್ಕಾರವನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀಡಿ ಅದಕ್ಕೆ ಎಲ್ಲ ರೀತಿಯ ಅನುಕೂಲಗಳನ್ನು ನಾವೆಲ್ಲ ಸೇರಿ ಮಾಡಿಕೊಡೋಣ. ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಜಯಂತಿಯನ್ನು ಆಚರಿಸೋಣ ಅಂತ ಹೇಳ್ತಾ, ಎಲ್ಲ ಪಂಚಾಯತಿಗಳಿಂದಲೂ ನಮ್ಮ ಅಶೋಕ್ ರೆಡ್ಡಿ ಅವರು ಹೇಳಿದರು ಹೋಬಳಿಗೆ ಒಂದೊಂದು ಪಲ್ಲಕ್ಕಿ ಕೊಟ್ಟಿದ್ದಾರೆ ಅಂತ. ಹೋಬಳಿಗಲ್ಲ ಅಂದರೂ ಪಂಚಾಯತಿಗೆ ಇಲ್ಲ ಅವರ ಗ್ರಾಮಕ್ಕೆ ಅವ್ರಿಗೆ ತಕ್ಕಂತೆ ಒಂದು ಸಮುದಾಯದ ಶಕ್ತಿಯನ್ನು ಇರಬೇಕು. ಅಂದರೆ ಶಕ್ತಿ ಅಂದರೆ ಯಾರ ವಿರುದ್ಧವೂ ಅಲ್ಲ, ನಮ್ಮ ಸಮುದಾಯದ ಉಳಿವಿಗಾಗಿ, ಏಳಿಗೆಗಾಗಿ ಕೆಂಪೇಗೌಡರು ಜನಿಸಿದಂಥ ಈ ಸಮುದಾಯದಲ್ಲಿ ಅವರ ತತ್ವ ಮತ್ತು ಆದರ್ಶಗಳನ್ನು ಇಟ್ಕೊಂಡು ಅವನ್ನ ಉಳಿಸ್ಕೊಂಡು ಎಲ್ಲ ಜಾತಿಗಳನ್ನು ಸಮಾನತೆಯಿಂದ ಕಾಣೋಣ. ಒಕ್ಕಲಿಗರು ಎನ್ನುವ ಒಕ್ಕಲಿಗ ಕಾಪಾಡು ಅಂದರೆ ಕಾಪಾಡು ಅಂತಾರೆ. ಅಂತಹ ಸಿದ್ಧಾಂತ ಇರುವ ನಮ್ಮ ಸಮುದಾಯದಲ್ಲಿ ನಮ್ಮೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಅವರ ಅನಿಸಿಕೆಯಂತೆ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ನಡೆಸ್ಕೊಡೋಣ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್. 3ನೇ 2 ಸಭೆಗಳನ್ನು ಪಕ್ಷಾತೀತವಾಗಿ ನಾವು
ಹೋಗೋಣ ಅಂದ್ಕೊಂಡು ಎಲ್ಲ ಮಾತಾಡ್ಸಿದ್ವಿ. ಅದನ್ನು ಬರೀ ಬಾಯಿ ಮಾತಿಗೆ ಅಲ್ದಿರ, ಏಕೆಂದರೆ ಇಲ್ಲಿ ಸೇರಿರೋ ಇನ್ನೂ ನಮ್ಮಲ್ಲಿ ಮುಖಂಡ ಹೆಚ್ಚಿಗೆ ಬಂದಿಲ್ಲ. ಕೆಲವು ಕೆಲಸಗಳಿಂದ ಬಂದಿರಲ್ಲ, ಕೆಲವರಿಗೆ ತಿಳಿದೇ ಬಂದಿರಲ್ಲ. ದಯವಿಟ್ಟು ಹೋಗ್ಲಿ ವಾರವಾಗಿ ಇಲ್ಲ ಪಂಚಾಯತಿ ವಾರವಾಗಿ ಒಂದಷ್ಟು ಜನ ನೇಮಕ ಮಾಡಿ ಎಲ್ಲ ಹಳ್ಳಿಗಳಲ್ಲೂ ಪಾಂಪ್ಲೇಟನ್ನು ಹೊಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಮನೆ ಮನೆಗೂ ತಳಿಸಿ ಎಲ್ರಿಗೂ ಪಕ್ಷಾತೀತವಾಗಿ ಬರೋಕ್ಕೆ ನಾವೆಲ್ಲ ಹೇಳಬೇಕು ಅಂತ ಒಂದು. ಎರಡನೇದಾಗಿ ನಿರೋಕ್ಕಲ್ ಆಸ್ಪತ್ರೆಯನ್ನು ಸ್ಟಾಪ್ ಆಗುತ್ತೆ, ಕೊನೆಗೆ ಅಂದರೆ ಕಮ್ಮಿ ಆಗುತ್ತೆ. ಇದರಿಂದ ಮೆರವಣಿಗೆಯನ್ನು ಸ್ವಲ್ಪ ಕಮ್ಮಿ ಮಾಡಿ ಅಂತ. ಮತ್ತು ಒಂದು ಆಟೋ ಮೂಲಕ ಪ್ರಚಾರ ತಾಲೂಕಿನಾದ್ಯಂತ ಎಲ್ಲ ಪ್ರಚಾರ ಮಾಡಬೇಕಾಗಿ ಎಲ್ರಿಗೂ ಗೊತ್ತಾಗುತ್ತೆ. ಪಕ್ಷಾತೀತವಾಗಿ ದಯವಿಟ್ಟು ಇದರಲ್ಲಿ ಯಾರು